ನಮ್ಮ ದೇಶದಲ್ಲಿ ನಾವು ಹಾವುಗಳನ್ನು ದೇವರಂತೆ ಪೂಜಿಸ್ತೇವೆ. ಇದನ್ನು ಕೊಲ್ಲುವುದು ಮಹಾಪಾಪ ಎಂಬ ನಂಬಿಕೆ ಕೂಡ ಇದೆ ಮತ್ತು ಕಾನೂನು ಬಾಹಿರ ಕೂಡ ಹೌದು. ಅದರಲ್ಲೂ ವಿಷಪೂರಿತ ಹಾವನ್ನು ಕಂಡರೆ ನಾವೆಲ್ಲ ಓಡಿ ಹೋಗ್ತೇವೆ. ಆದರೆ ಇಲ್ಲೊಂದು ದೇಶದಲ್ಲಿ ಚಹಾ ಕಾಫಿಯಂತೆ ಹಾವಿನ ರಕ್ತವನ್ನು ಕುಡಿಯುತ್ತಾರೆ ಎಂದರೆ ನಂಬಲೇಬೇಕು. ಹಾವಿನ ರಕ್ತವನ್ನು ಕುಡಿಯುವ ದೇಶ ಇಂಡೋನೇಷ್ಯಾ. ಇಲ್ಲಿನ ಜನರು ಇದನ್ನು ಜ್ಯೂಸ್ನಂತೆ ಕುಡಿತಾರೆ. ಹಾಗಾದರೆ ಈ ಜನರು ಹಾವಿನ ರಕ್ತವನ್ನು ಯಾಕೆ ಕುಡಿಯುತ್ತಾರೆ? ಇದನ್ನು ಕುಡಿಯುವುದರಿಂದ ಏನು ಪ್ರಯೋಜನ? ನಾವು ಕೂಡ ಇದನ್ನು ಕುಡಿಯಬಹುದಾ? ಈ ಕುರಿತ ಮಾಹಿತಿ ಇಲ್ಲಿದೆ ನೋಡಿ. ಇಂಡೋನೇಷ್ಯಾದಲ್ಲಿರುವ ಹೆಚ್ಚಿನ ಹುಡುಗಿಯರು ಹಾವಿನ ರಕ್ತವನ್ನು ಕುಡಿಯುತ್ತಾರೆ. ಹಾವಿನ ರಕ್ತವನ್ನು ಕುಡಿಯುವುದರಿಂದ ದೇಹವು ಫಿಟ್ ಆಗಿರುತ್ತದೆ ಮತ್ತು ಸುಂದರವಾಗಿ ಕಾಣುತ್ತಾರೆ ಎಂದು ಅವರು ಆಳವಾಗಿ ನಂಬಿದ್ದಾರೆ. ಇಲ್ಲಿ ಹಾವಿನ ರಕ್ತಕ್ಕಾಗಿ ಅಂಗಡಿಗಳಲ್ಲಿ ಸರದಿ ಸಾಲಿನಲ್ಲಿ ಜನರು ನಿಲ್ಲುತ್ತಾರೆ. ಇದು ನಿಮಗೆ ಅಚ್ಚರಿ ಮೂಡಬಹುದು, ಆದರೆ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದಲ್ಲಿ ಹಾವಿನ ರಕ್ತವನ್ನು ಕುಡಿಯುವುದು ಸಾಮಾನ್ಯ ವಿಷಯವಾಗಿದೆ. ಅಲ್ಲಿನ ಬೀದಿ ಬೀದಿಗಳಲ್ಲಿ ಹಾವಿನ ರಕ್ತ ಮಾರುವ ಕಾಫಿ, ಟೀ ಅಂಗಡಿಗಳು ಕಾಣಸಿಗುತ್ತವೆ. ಇಂಡೋನೇಷ್ಯಾದಲ್ಲಿ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವಾಗ ಹಾವಿನ ರಕ್ತವನ್ನು ಹೆಚ್ಚಾಗಿ ಕುಡಿಯುತ್ತಾರಂತೆ. ಇದಲ್ಲದೆ ಜಕಾರ್ತಾದಲ್ಲಿ ಈ ಹಾವಿನ ರಕ್ತಕ್ಕೆ ಉತ್ತಮ ಬೇಡಿಕೆ ಮತ್ತು ಪ್ರವೃತ್ತಿ ಇದೆ. ಇಲ್ಲಿಯ ಜನರು ಪ್ರತಿದಿನ ಸಾವಿರಾರು ಹಾವುಗಳನ್ನು ಕೊಲ್ಲುತ್ತಾರೆ. ಹಾವಿನ ರಕ್ತವನ್ನು ಕುಡಿದ ನಂತರ ಅವರು ಪಾಲಿಸಬೇಕಾದ ಕೆಲವು ನಿಯಮಗಳು ಕೂಡ ಇದೆ. ಈ ರಕ್ತವನ್ನು ಕುಡಿದ ನಂತರ ಸುಮಾರು 3ರಿಂದ 4 ಗಂಟೆಗಳ ಕಾಲ ಚಹಾ ಅಥವಾ ಕಾಫಿಯನ್ನು ಸೇವಿಸಬಾರದು. ಇಂಡೋನೇಷ್ಯಾದಲ್ಲಿ ಜನರು ಆರೋಗ್ಯವಾಗಿರಲು ಈ ಹಾವಿನ ರಕ್ತವನ್ನು ಕುಡಿಯುತ್ತಾರಂತೆ. ಅದರಲ್ಲೂ ಅಲ್ಲಿನ ಮಹಿಳೆಯರು ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಇದನ್ನು ಕುಡಿಯಲೇಬೇಕು. ಹಾವಿನ ರಕ್ತದಿಂದಾಗಿ ಚರ್ಮವು ಹಗುರವಾಗಿರುತ್ತದೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಹಾವಿನ ರಕ್ತವನ್ನು ಕುಡಿಯುವ ಸಂಪ್ರದಾಯವು ಪ್ರಾಚೀನ ಕಾಲದಿಂದಲೂ ಇಂಡೋನೇಷ್ಯಾದ ಜನರಿಗೆ ಬಂದಿದೆ. ಕೇವಲ ಹಾವಿನ ರಕ್ತವನ್ನು ಕುಡಿಯುವುದು ಮಾತ್ರವಲ್ಲದೆ ಅವುಗಳನ್ನು ಆಹಾರವಾಗಿ ಕೂಡ ಇಲ್ಲಿ ತಿನ್ನುತ್ತಾರೆ. ಹಾವಿನ ರಕ್ತ, ಚರ್ಮ ಮಾತ್ರವಲ್ಲದೆ ಹಾವಿನ ಸೂಪನ್ನು ಕೂಡ ಕುಡಿಯುತ್ತಿದ್ದಾರೆ. ಹಾಂಗ್ಕಾಂಗ್ನಲ್ಲಿ ಇದು ಸಾಮಾನ್ಯವಾಗಿದೆ. ಇಲ್ಲಿ ಹಾವಿನ ರೆಸ್ಟೋರೆಂಟ್ ಕೂಡ ಇದ್ದು ಹಾವಿನ ಸೂಪ್ ಪಿಜ್ಜಾವು ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ. ಇದು ವಿಶೇಷವಾಗಿ ಚಳಿಗಾಲದಲ್ಲಿ ಚೀನಾದಲ್ಲಿನ ಅತ್ಯಂತ ಜನಪ್ರಿಯ ಭಕ್ಷ್ಯವಾಗಿದೆ. ಆದರೆ ಹಾವನ್ನು ಕೊಲ್ಲುವುದು ಭಾರತದಲ್ಲಿ ನಿಷೇಧ. ಹಾಗೆಯೇ ಹಾವಿನ ರಕ್ತವನ್ನು ಕುಡಿಯುವುದು ನಮ್ಮ ದೇಶದವರ ವಾಡಿಕೆಯಲ್ಲಿಲ್ಲ. ಹಾವನ್ನು ಕೊಂದರೆ ಭಾರತದ ಕಾನೂನಿನಲ್ಲಿ ಇದಕ್ಕೆ ಕಠಿಣ ಶಿಕ್ಷೆ ಇದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಶೆಡ್ಯೂಲ್ 2ರ ಅಡಿಯಲ್ಲಿ ಕಾಳಿಂಗ ಸರ್ಪವನ್ನು ಕೊಂದರೆ 6 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ನೀಡಲಾಗುತ್ತದೆ. ಹಾಗೆಯೇ ಅಳಿವಿನಂಚಿನಲ್ಲಿರುವ ಹಾವನ್ನು ಕೊಂದರೆ ಜೀವಾವಧಿ ಶಿಕ್ಷೆಗೆ ಒಳಗಾಗಬಹುದು. ನಾಗರ ಹಾವನ್ನು ಕೊಲ್ಲುವುದು ಜಾಮೀನು ರಹಿತ ಮತ್ತು ಶಿಕ್ಷಾರ್ಹ ಅಪರಾಧವಾಗಿದೆ.